ಒಂದ್ ಕಡೆ ಮಳೆ ಅಬ್ಬರ, ಇನ್ನೊಂದ್ ಕಡೆ ಕುಡಿಯುವ ನೀರಿಗೆ ಪರದಾಟ. ಉತ್ತರ ಕರ್ನಾಟಕದ ಅವಳಿ ನಗರದ ಜನ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಬೆಟಗೇರಿಯಲ್ಲಿ ಕುಡಿಯೋ ನೀರಿಗೆ ತತ್ವಾರ. 20 ದಿನಗಳಿಗೊಮ್ಮೆ ನೀರು, ನಿತ್ಯ ಜನರ ಗೋಳು. ಗದಗ ಬೆಟಗೇರಿ ಅವಳಿ ನಗರದಲ್ಲಿ 12 ತಿಂಗಳು ಕುಡಿಯುವ ನೀರು ಸಮಸ್ಯೆ ಎದ್ದದ್ದೇ. ಆದರೆ ಬೇಸಿಗೆ ಸಮಯದಲ್ಲಿ ನೀರಿನ ಸಮಸ್ಯೆ ಅನ್ನೋದು ಬೆಟ್ಟದಷ್ಟು ದೊಡ್ಡದಾಗ್ತಿದೆ. ಗದಗ್ನ ಸಿದ್ದರಾಮೇಶ್ವರ ನಗರದಲ್ಲಿ ಕಳೆದ 20 ದಿನಗಳಿಂದ ಕುಡಿಯುವ ನೀರು ಬಂದಿಲ್ಲ. ಹೀಗಾಗಿ ಬಿರು ಬಿಸಿಲಿನಲ್ಲಿ ಮಕ್ಕಳು, ಮಹಿಳೆಯರು, ಗರ್ಭಿಣಿಯರು ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪ್ರದೇಶದಲ್ಲಿ ವಾಸವಿರೋ ಕುಟುಂಬಗಳಲ್ಲಿ ನಿತ್ಯ ದುಡಿದು ತಿನ್ನುವ ಕುಟುಂಬಗಳೇ ಹೆಚ್ಚು. ಆದರೆ ಕೊಡ ನೀರಿಗಾಗಿ ಇಡೀ ದಿನ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದಕ್ಕೆ ನನಗೆ ಸಾಕಷ್ಟು ಸಲ, ಯಾಕಂದ್ರೆ ಒಂದು 15 ದಿವಸ ಆತ ನಮಗೆ ಕುಡಿಯೋಕೆ ನೀರಿಲ್ಲ. ಇಂಥ ಒಂದು ಕಠಿಣ ಪರಿಸ್ಥಿತಿ ಒಳಗೆ ನಾವು ಇದೀವಿ. ಅದಕ್ಕೆ ಎಲ್ಲ ಒಂದು ಜನಪ್ರತಿ ಇರ್ಬೋದು, ಯಾರೋ ಒಬ್ರು ಇರ್ಬೋದು, ಬಂದು ಕಾಟ್ರೆ ನೀವು ಅದನ್ನು ಸರಿಪಡಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡೋ ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇದೆ. ಆದರೂ ಗದಗ ಬೆಟಗೇರಿ ಅವಳಿ ನಗರದಲ್ಲಿ 15 ದಿನಕ್ಕೆ 20 ದಿನಕ್ಕೆ ಒಂದು ಬಾರಿ ನೀರು ಬಿಡಲಾಗ್ತಿದೆಯಂತೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಇಲ್ಲಿ 39ರಿಂದ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಆವರಿಸಿದೆ. ಗರ್ಭಿಣಿಯರು, ಮಕ್ಕಳು ಬಿಸಿಲಿನಲ್ಲಿ ಓಡಾಡಬೇಡಿ ಅಂತ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಆದರೂ ಕೂಡ ಬಿಸಿಲು ಲೆಕ್ಕಿಸದೆ ಮಹಿಳೆಯರು ನೀರಿಗಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸುವ ಕೆಲಸ ಮಾಡಬೇಕಾಗಿದೆ. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ. ಬೇಸಿಗೆ ಮಳೆಗೆ ಇಡೀ ಕರುನಾಡೆ ಕಂಗಾಲಾಗಿ ಹೋಗಿದೆ. ಆಲಿಕಲ್ಲಿನ ಹೊಡೆತಕ್ಕೆ ರೈತರು ಕಣ್ಣೀರಿಡೋಕೆ ಶುರು ಮಾಡಿದ್ದಾರೆ. ಮಾವು, ಬಾಳೆ, ಕಬ್ಬು ಬೆಳೆಗಳೆಲ್ಲ ಅಕ್ಷರಶಃ ನೆಲ ಕಚ್ಚಿ ಹೋಗಿವೆ. ನಿನ್ನೆ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿವರೆಗೂ ಸುರಿದಂತಹ ಮಳೆಗೆ ಈಗಾಗಲೇ ಭಾರಿ ಒಂದು ಮಾವು ಬೆಳೆ ನಾಶ ಕೂಡ ಆಗಿರ್ತಕ್ಕಂಥದ್ದು. ಮಳೆ 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 ಅಕಾಲಿಕ ಮಳೆಯ ಆರ್ಭಟ ಹೇಗಿರುತ್ತೆ ಅನ್ನೋದನ್ನ ವರುಣದೇವ ತೋರಿಸಿಕೊಡ್ತಿದ್ದಾನೆ. ಬಿರು ಬೇಸಿಗೆಯಲ್ಲೂ ಒಳ್ಳೆ ಮಳೆ ಆಗ್ತಿದೆ ಅಂತ ಖುಷಿ ಪಡೋದಾ, ಅಥವಾ ಬೆಳೆದು ನಿಂತಿದ್ದ ಬೆಳೆ ಮಣ್ಣು ಪಾಲಾಯ್ತು ಅಂತ ಕಣ್ಣೀರು ಹಾಕೋದಾ ಒಂದು ಗೊತ್ತಾಗ್ತಿಲ್ಲ. ಬೇಸಿಗೆಯ ಮಳೆಯ ಹೊಡೆತ ಊರೂರಲ್ಲೂ ಶುರುವಾಗಿದೆ. 6-7 ಜಿಲ್ಲೆಗಳಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿಡ್ತಿದ್ದಾನೆ. ಮಂಡ್ಯ ಜಿಲ್ಲೆಯಲ್ಲಿ ಭರ್ಜರಿ ಮಳೆಯಾಗಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಬಿರುಗಾಳಿ ಮಳೆಗೆ ಶ್ರೀರಂಗಪಟ್ಟಣ ತಾಲೂಕಿನ ಬಿ ಅಗ್ರಹಾರ ಗ್ರಾಮದ ಮನೆಯೊಂದರ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದೆ. ಪರಿಣಾಮ ಇಡೀ ಮನೆ ಜಖಮ್ಮಾಗಿದ್ದು ದಿಕ್ಕು ಕಾಣದಂತಾದ ರೈತ ಕಣ್ಣೀರು ಹಾಕ್ತಿದ್ದಾರೆ. ಬೆಳಗಾದ್ರೆ ಅದ್ಧೂರಿಯಾಗಿ ನವವಸಂತ ಕಾರ್ಯಕ್ರಮ ನಡೀಬೇಕಿತ್ತು. ಹೀಗಾಗಿ